ಹೆಣ್ಣು ಬೆತ್ತಲೆಯಾಗಿದ್ದರೂ ಕೂಡ ಗಂಡು ಕಣ್ಣೆತ್ತಿ ನೋಡಬಾರದು ಎನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ನಟಿ ನಿಶ್ವಿಕಾ ನಾಯ್ಡು. ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಏನು ಕೊಟ್ಟಿದ್ರು, ಅದಕ್ಕೆ ರಮ್ಯಾ ಏನು ಹೇಳಿದ್ರು ಅಂತ ನೋಡೋದಾದರೆ, ಈ ಹಿಂದೆ ಅವರು ಒಂದು ಹೇಳಿಕೆ ಕೊಟ್ಟಿದ್ರು ಕೆಲ ದಿನಗಳ ಹಿಂದೆ, ಹೆಣ್ಣುಮಕ್ಕಳು ಹೆಂಗೆ ಇದ್ದರೂ ಕೂಡ ಕಣ್ಣೆತ್ತಿ ನೋಡಬಾರ್ದು ಗಂಡು ಮಕ್ಕಳು ಅಂತ. ಅದಕ್ಕೆ ನಟಿ ರಮ್ಯಾ ಅವರು ಒಂದು ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಶ್ವಿಕಾ ಹೇಳಿದ್ದು ಸರಿಯಾಗಿದೆ, ಗಂಡಸರಿಗೆ ಇರುವಷ್ಟೇ ಹಕ್ಕು ಹೆಣ್ಣುಮಕ್ಕಳಿಗೂ ಕೂಡ ಇದೆ, ನಮಗೂ ಇದೆ ಅಂತ ಹೇಳ್ತಾ ಇದ್ದಾರೆ. ನೀವು ಇಷ್ಟ ಬಂದ ಹಾಗೆ ಬಟ್ಟೆ ಹಾಕ್ತೀರ, ನಾವು ಯಾಕೆ ಹಾಕಬಾರ್ದು, ನಾವು ಹಾಕಬಾರ್ದ? ಹೆಣ್ಮಕ್ಳಿಗೂ ಕೂಡ ಸ್ವಾತಂತ್ರ್ಯ ಇದೆ. ನಿಮಗೆ ಇಷ್ಟ ಇಷ್ಟ ಇಲ್ಲ ಅಂದರೆ ಕಾಮೆಂಟ್ ಮಾಡೋಕ್ಕೆ ಹೋಗಬೇಡಿ, ನೋಡೋಕ್ಕೆ ಹೋಗಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರದ್ದು ಕೂಡ ಅಕೌಂಟ್ ಇದೆ, ಅಭಿಪ್ರಾಯ ಕೂಡ ಇದೆ, ಹಾಗಂತ ಕಾಮೆಂಟ್ ಮಾಡಬಾರ್ದು, ಅದು ತಪ್ಪಾಗುತ್ತೆ. ನೋಡಿ, ನಟಿಯೊಬ್ಬರು ಏನು ಹೇಳಿರ್ತಾರೆ, ನಾವು ಯಾವುದೇ ರೀತಿಯಾಗಿ ಬಟ್ಟೆ ಹಾಕಿದ್ರು ಸರಿ ಅಥವಾ ಹೆಣ್ಣು ಬೆತ್ತಲಾಗಿದ್ದರೂ ಸಹ ಒಬ್ಬ ಗಂಡು ಕಣ್ಣೆತ್ತಿ ಕೂಡ ನೋಡಬಾರದು ಅಂತ ಹೇಳ್ತಾರೆ. ಇದಕ್ಕೆ ರಮ್ಯಾ ಅವರು ಹೇಳ್ತಾ ಇದ್ದಾರೆ, ಈಗ ಹೌದು ಅವ್ರು ಹೇಳಿದ್ದು ಸರಿಯಾಗಿದೆ, ಗಂಡು ಮಕ್ಕಳಿಗೆ ಎಷ್ಟು ಹಕ್ಕಿದೆಯೋ ಹೆಣ್ಣು ಮಕ್ಕಳಿಗೆ ಕೂಡ ಅಷ್ಟೇ ಹಕ್ಕಿದೆ. ಅವ್ರಿಗೆ ಇಷ್ಟ ಬಂದ ಹಾಗೆ ಅವರು ಬಟ್ಟೆ ಹಾಕಬಹುದು, ಗಂಡು ಮಕ್ಕಳು ಹಾಕ್ತಾರಲ್ಲ ನಾವು ಕೂಡ ಅದೇ ರೀತಿ ಹಾಕ್ತೀವಿ, ಅವ್ರಿಗಿರುವಂಥ ಒಂದು ಸ್ವಾತಂತ್ರ್ಯ ನಮಗೂ ಕೂಡ ಇದೆ, ಎಲ್ಲರೂ ಕೂಡ ಸರಿಸಮಾನರು ಅಂತ ಹೇಳ್ತಾರೆ. ನಿಮಗೆ ಇಷ್ಟ ಬಂದ ಹಾಗೆ ನೀವಿರಿ, ನಮಗೆ ಇಷ್ಟ ಬಂದಾಗ ನಾವಿರ್ತೀವಿ, ನಾವಿದ್ದರೆ ಯಾಕೆ ನೀವು ಇಷ್ಟ ಆಗಿಲ್ಲ ಅಂದರೆ ಯಾಕೆ ಕಾಮೆಂಟ್ ಮಾಡ್ತೀರಿ? ಕಾಮೆಂಟ್ ಮಾಡೋಕ್ಕೆ ಹೋಗಬೇಡಿ, ನೋಡೋಕೆ ಹೋಗಬೇಡಿ. ಎಲ್ರಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ಗಳಿದ್ದಾವೆ, ಅವ್ರು ಫೋಟೋ ಹಾಕ್ಕೊಳ್ತಾರೆ, ನಿಮಗೆ ಇಷ್ಟ ಇಲ್ಲ ಅಂದರೆ ನೋಡಬೇಡಿ ಅಂತ ಹೇಳಿದ. ಆಯಿತು, ಇಷ್ಟ ಇಲ್ಲ ಅಂದರೆ ನೋಡಬಾರ್ದು, ಕಾಮೆಂಟ್ ಮಾಡಬಾರ್ದು, ಓಕೆ, ನೀವು ಹೇಳೋದು ಸರಿ, ಒಪ್ಕೋಬೋದು, ಅವರವರ ಇಷ್ಟ ಅವರವರಿಗೆ ಬಿಟ್ಟಿದ್ದು. ಆದರೆ ನಿಮ್ಮ ನಡವಳಿಕೆ ಸಮಾಜದ ಮೇಲೆ ಯಾವುದಾದರೂ ಬೇರೆ ರೀತಿಯ ಪರಿಣಾಮ ಬೀರುವಂತಿದ್ದರೆ, ಯುವ ಜನತೆಯಲ್ಲಿ ಬೇರೆ ರೀತಿಯ ಪರಿಣಾಮವನ್ನು ಬೀರುತ್ತಾ ಇದ್ದರೆ ಅದನ್ನು ಪ್ರಶ್ನೆ ಮಾಡುವುದರಲ್ಲಿ, ಟೀಕೆ ಮಾಡುವುದರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪು ಕೂಡ ಇಲ್ಲ ಅಂತ ಕೆಲವರು ಹೇಳ್ತಾರೆ, ನಟಿಗರು ಕೂಡ ಹೇಳ್ತಾರೆ. ನೀವು ನಟಿಯಾಗಿದ್ದ ಮಾತ್ರಕ್ಕೆ ನಿಮಗಿಷ್ಟ ಬಂದ ಹಾಗೆ ಏನು ಬೇಕಾದರೂ ಅವು ಬಟ್ಟೆಗಳನ್ನು ಹಾಕಬಹುದಾ? ಹಾಕ್ಕೊಂಡು ನಿಮ್ಮ ಮನೆಯಲ್ಲೇ ನಿಮ್ಮ ರೂಮ್ನಲ್ಲೇ ಇರಿ, ಅದು ಯಾರು ಏನು ಕೇಳಕ್ಕೆ ಹೋಗಲ್ಲ. ಆದರೆ ಕೋಟ್ಯಾಂತರ ಜನ ನೋಡುವಂತಹ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗಿಷ್ಟ ಬಂದ ಹಾಗೆ ನಡ್ಕೊಳ್ತೀನಿ ಅಂತಂದರೆ ಅದನ್ನು ನೋಡಿ ಎಲ್ಲರೂ ಕೂಡ ಸುಮ್ಮನೆ ಇರ್ತಾರೆ ಅಂತ ಭಾವಿಸೋಕ್ಕಾಗಲ್ಲ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಬ್ಯಾಡ್ ಕಾಮೆಂಟ್, ಗುಡ್ ಕಾಮೆಂಟ್ ಎಲ್ಲವೂ ಕೂಡ ಬರ್ತಾ ಇರುತ್ತೆ. ನೀವು ನಿಮಗೆ ಇಷ್ಟ ಬಂದ ಹಾಗೆ ನಡ್ಕೊಳ್ತೀರಿ ಅಂತ ನಿರ್ಧಾರ ಮಾಡ್ತೀರಿ ಅಂದರೆ, ಹಾಗೆ ಯಾರು ಏನೇ ಹೇಳಿದ್ರೂ ಕೂಡ ಅದನ್ನು ನಿಭಾಯಿಸ್ಕೊಂಡು ಸಹಿಸ್ಕೊಂಡು ಇರ್ತೀನಿ, ತಡ್ಕೊಳ್ತೀನಿ ಅನ್ನೋ ಮನಸ್ಥಿತಿ ಇರಬೇಕು. ನೀವು ಮಾಡೋದು ಸರಿ ಅನ್ನೋದಾದರೆ ಕಾಮೆಂಟ್ ಮಾಡಿರೋದು ಒಂದು ಕಡೆ ಅವರು ಸರಿ ಅಂತ ವಾದ ಮಾಡ್ತಾರೆ, ಇಲ್ಲ ಇವರು ಕಾಮೆಂಟ್ ಮಾಡಿದ್ದು ತಪ್ಪು ಅನ್ನೋದಾದರೆ ನೀವು ಬೇರೆ ಬೇರೆ ರೀತಿಯಲ್ಲಿ ಬಟ್ಟೆ ಹಾಕೋದನ್ನು ಕೂಡ ಕೆಲವರು ತಪ್ಪು ಅಂತ ಹೇಳ್ತಾರೆ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹೇಳಿದಾಗೇ ಎಲ್ಲರದ್ದು ಅಕೌಂಟ್ ಇರುತ್ತೆ. ಈಗ ಚಿಕ್ಕ ಚಿಕ್ಕ ಮಕ್ಕಳದು ಕೂಡ ಅಕೌಂಟ್ಗಳಿದೆ. ಚಿಕ್ಕ ಚಿಕ್ಕ ಮಕ್ಕಳು ಫೋನ್ ಯೂಸ್ ಮಾಡೋದು ಜಾಸ್ತಿ ಆಗಿದೆ, ತಂದೆ ತಾಯಿಗಳು ಕೂಡ ಮೊಬೈಲ್ ಕೊಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ವಿಚಾರಗಳನ್ನು ಕೂಡ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ನೀವು ನಟಿಯಾಗಿರ್ತೀರ, ಒಂದು ಜವಾಬ್ದಾರಿ ಇರುತ್ತೆ, ಸೆಲೆಬ್ರಿಟಿಗಳನ್ನು ತುಂಬ ಜನ ಫಾಲೋ ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಅದು ಒಳ್ಳೆ ರೀತಿಯ ಸಂದೇಶವನ್ನು ಕೊಡೋ ಥರ ಇರಬೇಕೇ ಹೊರತು ನೀವು ಹೇಳಿಕೆ ಏನು ಕೊಟ್ಟಿದ್ದೀರಾ, ಬೆತ್ತಲಾಗಿ ನಿಂತರೂ ಕೂಡ ಗಂಡಸರು ಕಣ್ಣೆತ್ತಿ ನೋಡಬಾರ್ದು ಅಂತ. ಆದರೆ ಸಮಾಜ ಬೇರೆ ರೀತಿಯಾಗಿದೆ, ನೀವು ಅಂದುಕೊಂಡ ರೀತಿಯಾಗಿಲ್ಲ. ನಾರ್ಮಲ್ ಆಗಿ ಸೀರೆ ಉಟ್ಕೊಂಡು ಹೋದ್ರಿಂದ ನೋಡೋ ರೀತಿ ಬೇರೆ ಇರುತ್ತೆ. ನೀವು ಬೇರೆ ಬೇರೆ ರೀತಿ ಬಟ್ಟೆ ಹಾಕೊಂಡೋಗಿ ನಾವು ನಿಂತ್ಕೊಳ್ತೀವಿ, ನಮ್ಮನ್ನು ಯಾರು ನೋಡಬೇಡಿ ಅಂತಂದರೆ ಅದು ಎಲ್ಲಿ ಸಮಾಜ ಬೇರೆ ಥರ ಇದೆ, ನೀವು ಅಂದ್ಕೊಳ್ತಾರ ಇಲ್ಲ, ಯಾರೋ ಎಲ್ಲರೂ ಒಳ್ಳೆಯವರೇ ಇರ್ತಾರೆ ಅಂತ ಏನಿಲ್ವಲ್ಲ. ಆದರೆ ನೀವು ಕೊಟ್ಟಂತಹ ಕಾಮೆಂಟ್ ಏನಿದೆ ಅದು ಈಗಿನ ಸಮಾಜಕ್ಕೆ, ಈಗಿನ ಜನ್ರೇಷನ್ಗೆ ಸೂಕ್ತವಾದಂಥದ್ದಲ್ಲ. ಇವೆಲ್ಲವೂ ಕೂಡ ಬಾಯಿ ಮಾತಿಗೆ ಏನೋ ಬಿಲ್ಡಪ್ಗೆ ಮಾತುಗಳನ್ನು ಹೇಳಬಹುದು, ಆದರೆ ಇದು ಒಪ್ಪುವಂತಹ ವಿಚಾರ ಅಲ್ಲ. ನೀವು ನಟಿಯಾಗಿದ್ದರೂ ಸರಿ, ಯಾರಾಗಿದ್ದರೂ ಸರಿ, ನಿಮ್ಮ ನಡವಳಿಕೆ ಸರಿ ಇದ್ದಾಗ ಮಾತನಾಡೋದು ಕೂಡ ಸರಿ ಇರುತ್ತೆ, ಸರಿ ಇಲ್ಲದೇ ಇದ್ದಾಗ ಅವರು ಕೂಡ ಕಾಮೆಂಟ್ಗಳು ಮಾಡ್ತಾರೆ. ಹಾಗಂತ ನಿಮ್ಮದು ತಪ್ಪು ಅವ್ರದ್ದು ತಪ್ಪು ಅಂತ ಇಬ್ಬರದ್ದು ಹೇಳ್ಬೋದಿಲ್ಲ, ಅವರು ಸರಿ ಇವ್ರದ್ದು ಸರಿ ಅಂತಲೂ ಹೇಳ್ಬೋದು. ಆದರೆ ಒಬ್ರದ್ದೇ ತಪ್ಪಿದೆ, ನಿಮ್ಮದೇ ಸರಿ ಇದೆ, ಅವ್ರದ್ದು ತಪ್ಪಿದೆ ಅಂತ ಹೇಳೋಕ್ಕಾಗಲ್ಲ ಈ ಒಂದು ವಿಚಾರದಲ್ಲಿ. ಆದರೆ ನೀವು ಕೊಟ್ಟಂತಹ ಹೇಳಿಕೆ ಏನಿದೆ ಇದನ್ನು ಇವರು ರಮ್ಯಾ ಅವರು ಕೂಡ ಸರಿ ಅಂತ ಹೇಳ್ತಾ ಇದ್ದಾರಂತೆ. ಈ ರೀತಿ ಸರಿ ಅಂತ ಹೇಳಿದ್ರೆ ಹಾಗಾದರೆ ನಿಜವಾಗಲೂ ಕೂಡ ನೀವು ಹೇಳಿದಂತಹ ರೀತಿಯಲ್ಲಿ ನೀವು ಬಂದು ನಿಂತ್ಕೊಳ್ಳೋಕೆ ರೆಡಿ ಇದ್ದೀರಾ? ಇಲ್ಲ. ನೀವು ಬಂದು ನಿಂತ್ಕೊಳ್ಳೋ ತಕ್ಷಣ ಎಲ್ಲರೂ ಬಂದು ನೋಡ್ತಾರೆ, ಅದೂ ಇಲ್ಲ. ಹಾಗೆ ಸಮಾಜ ಒಪ್ಪೋದು ಇಲ್ಲ, ಯಾರು ಕೂಡ ಒಪ್ಪೋದಿಲ್ಲ. ಏನಾದರೂ ಒಂದು ಹೇಳಿಕೆ ಕೊಡೋಕ್ಕೂ ಮುಂಚೆ ಯೋಚನೆಯನ್ನು ಮಾಡಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಒಂದು ಒಳ್ಳೆಯ ಸ್ಥಾನದಲ್ಲಿರುವಂಥವ್ರು, ನಟಿಯಾದಂಥವ್ರು. ಆದರೆ ಈ ರೀತಿಯಾಗಿ ಹೇಳೋದು ಕೂಡ ಎಲ್ಲೋ ಒಂದು ಕಡೆಗೆ ಸಮಾಜಕ್ಕೆ ಬೇರೆ ರೀತಿಯಾಗಿ ಅದನ್ನು ತಗೊಳ್ತಾರೆ ಜನ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.